ತಂಗಿ Take care, take care. Okay. ಕಟ್ ಮಾಡು. ಈಗ ಏನಾಯ್ತಣ್ಣ ನಿನಗೆ? ಯಾಕಿಷ್ಟು ಗಾಬರಿಯಿಂದ ಓಡ್ ಬರ್ತಾ ಇದ್ಯಾ? ಒಂದ್ ನಿಮಿಷ ರಿಲ್ಯಾಕ್ಸ್. ಗೊತ್ತಾಯ್ತು ತಂಗ್ಯವ, ಗೊತ್ತಾಯ್ತು, ತುಂಬಾ ಸ್ಪಷ್ಟವಾಗಿ ಗೊತ್ತಾಯ್ತು ತಂಗ್ಯವ. ನಿನ್ನ ಸೊಸೆ, ಸಾರಿ, ಆ ಗೀತಾ ಈ ಮನೆಗೆ ಯಾಕೆ ಬಂದಿದ್ದಾಳೆ ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತಾಯ್ತು. ಏನು? ಅವಳು ಶಾರ್ಟ್ ಟರ್ಮ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಲ್ಲ ತಂಗ್ಯವ, ಹಂಗಂತ ಲಾಂಗ್ ಟರ್ಮ್ ಪ್ಲಾನು ಅಲ್ಲ ಅವಳದು. ಮತ್ತಿನ್ನೇನು? ಧೈರ್ಯ ತನ್ಕೋ, ನಿನ್ ತರಾನೇ 2 ಮಕ್ಕಳನ್ನು ಎತ್ಕೊಂಡು ಈ ಮನೆಯಲ್ಲಿ ಪರ್ಮನೆಂಟ್ ಆಗಿ ಝಂಡ ಊರೋ ಪ್ಲಾನ್ ಇದ್ದಾಳೆ ತಂಗ್ಯವ ಅವಳು. ಐಷಾರಾಮಿ ಜೀವನನ ಆರಾಮಾಗಿ ಅನುಭವಿಸಿಕೊಂಡು ನಿನ್ನನ್ನ ತುಳಿದು ನಿನ್ನ ಮೇಲೆ ಬೆಳೆದು ನಿಲ್ಲೋ ಮಹತ್ ಕಾರ್ಯಕ್ಕೆ ಆ ಮಹಾತಾಯಿ ಕೈ ಹಾಕಿದ್ದಾಳೆ ನನ್ನ ತಂಗ್ಯವ. ಗುರೂಜಿ ಹೇಳಿದ ಒಂದೊಂದು ಮಾತು ನಿಜ ಆಗ್ತಿದೆ ನನ್ನ ತಂಗ್ಯವ. ಅವಳ ಈ ಮನೆ ಬೇಲಿ ದಾಟಿದ್ಲು, ನಿನ್ನ ಬೆನ್ನ ಹಿಂದೆ ಬಿದ್ಲು. ಬೆದರಿಕೆಗೆ ಜಗ್ಗಿಲ್ಲ, ಹೆದರಿಕೆಗೆ ಕುಗ್ಗಿಲ್ಲ. ನಮ್ಮನ್ನ ನಡಗಿಸಿ ಅವಳು ಆರಾಮಾಗಿ ಗುಡುಗಿಸ್ಕೊಂಡು ಹೋಗ್ತಿದ್ದಾಳಂತಂದ್ರೆ, ಅವಳು ಗುಡುಗಿಸ್ಕೊಂಡು ಹೋಗೋ ರೋಡ್ ರೋಲರು, ನೀನು ನೆಲದ ಮೇಲೆ ಹಾಕೋ ಟಾರು ಉಜ್ಕೊಂಡು ಹೋಗ್ತಾ ಇರ್ತಾಳೆ ತಂಗ್ಯವ. ಜಸ್ಟ್ ಶಟ್ ಅಪ್ ಅಣ್ಣ. ನನಗೆ ತಲೆ ಕೆಡ್ತಾ ಇದೆ. ನಿನಗೂ ಪೂರ್ತಿ ತಲೆ ಕೆಟ್ಟು ಹೋಗಿದ್ಯಾ? ತಂಗ್ಯವ, ಇವತ್ತು ನಮ್ಮ ತಲೆ ಕೆಡುತ್ತೆ, ನಾಳೆ ನಮ್ಮ ಜೀವನನೇ ಕೆಡುತ್ತೆ, ಅದ್ರ ನೆಕ್ಸ್ಟ್ ಡೇ ನಮ್ಮಿಬ್ರಿಗೂ ಹುಚ್ಚಿ ಹಿಡಿಯುತ್ತೆ, ಅದ್ರ ನೆಕ್ಸ್ಟ್ ಡೇ ನಾವಿಬ್ರು ಅಡ್ಮಿಟ್ ಆಗ್ತೀವಿ. ಅವತ್ತು ಸಂಜೆ ಇವಳು ನಿಂದೇ ಕಾರ್ ತಗೊಂಡು ನಮ್ಮಿಬ್ರು ನೋಡೋಕೆ ಹಾಲು ಹಣ್ಣು ತಗೊಂಡ್ಬರ್ತಾಳೆ. ಒಂಥರ ಚೆನ್ನಾಗಿದೆಯಲ್ಲ. ಒಂದ್ ಸ್ಮಾಲ್ ಕರೆಕ್ಷನ್ ತಾರಣ್ಣ ಅಂಕಲ್. ಏನು? ನಾನು ಹೇಳಿದಷ್ಟು ಮಾತು ನಿಜ. ನಾನ್ ಯಾಕೆ ಅತ್ತೆ ಕಾರಲ್ಲಿ ಬರ್ಲಿ? ಹೊಸ ಕಾಸ್ಟ್ಲಿ ಕಾರ್ ಒಂದು ಕೊಂಡ್ಕೊಂಡು ನನ್ ಗಂಡನ್ ಕೈಲೇ ಡ್ರೈವ್ ಮಾಡಿಸ್ಕೊಂಡು ಬಂದ್ ಹೋಗ್ತೀನಿ ಅತ್ತೆ. ಹಾಲು ಹಣ್ಣು ಸಾಕಾಗುತ್ತಾ ಅಥವಾ ಹಾಕಕ್ಕೆ ಬಿಸ್ಕೆಟ್ ಏನಾದ್ರು ಬೇಕಾಗತ್ತಾ? ಏ ನೀನ್ ಹಾಕ ಬಿಸ್ಕೆಟ್ ತಿನ್ನಕ್ಕೆ ನನ್ನ ತಂಗಿ ಮನೆ ನಾಯಿ ಅನ್ಕೊಂಡೇನೆ ನೀನು? ಇಲ್ಲಪ್ಪ, ನಾನ್ ಆ ರೀತಿ ಆಲೋಚನೆ ಮಾಡಿಲ್ಲ. ಆದ್ರೆ ನೀವ್ಯಾಕೆ ಆ ರೀತಿ ಆಲೋಚನೆ ಮಾಡಿದ್ರಿ? ತಂಗಿ ಇವಳಿಗೆ ನಾನು ಹೇಳಿದ ಉದ್ದೇಶ ಅದಲ್ಲ. ಈಗ ಅದ್ರ ಬಗ್ಗೆ ಡಿಸ್ಕಷನ್ ಬೇಕಾ? ಮೊದ್ಲೇ ತಲೆ ಕೆಟ್ಟಿದೆ. ಏಯ್, ಏನೇನೋ ಹೇಳಿದ್ಯಂತೆ? ನೀನ್ ಈ ಮನೆಗ್ ಬಂದಿರೋ ಉದ್ದೇಶನೇ ಬೇರೆ ಏನೋ ಇದೆಯಂತೆ. ಒಂದು ಹೇಳ್ತಾ ಇದ್ದೀನಿ, ತಿಳ್ಕೊ. ಒಂದ್ ನಿಮಿಷ ಅತ್ತೆ, ಸುಮ್ನೆ ಒಂದ್ ಡೈಲಾಗ್ ಬಿಟ್ರೆ ಸಾಕು ಈ ರೇಂಜಿಗೆ ತಲೆ ಕೆಡ್ಸ್ಕೊತಿದ್ದೀರಲ್ಲ. ಅಂದ್ರೆ ನಿನ್ ಹೇಳಿದ್ ಸುಳ್ಳ? ಹಾ, ನಿಮ್ ನೆಮ್ಮದಿ ಕೆಡ್ಸೋಕೆ ಒಂದು ಸಣ್ಣ ಅಡ್ಡ ಡೈಲಾಗ್ ಸಾಕು. ದೊಡ್ಡ ಹಾವು ಬೇಕಾಗಿಲ್ಲ ತಾರಣ್ಣ ಅಂಕಲ್. ಒಂದ್ ಮಾತಿಗೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋ ನೀವು ಇನ್ನೊಬ್ಳ ತಲೆ ಕೆಡ್ಸೋ ಪ್ಲಾನ್ ಮಾಡ್ತೀರಾ? ಮನೆಯಿಂದ ಓಡ್ಸೋ ಯೋಚನೆ ಹಾಕ್ತೀರಾ? ಒಟ್ಟಾರೆ ಇದ್ರಿಂದ ನನಗ್ ಗೊತ್ತಾದ ವಿಷಯ ಏನಂದ್ರೆ, ನಿಮ್ಮಿಬ್ರಿಗೂ ಒಂದೇ ಒಂದು ರಾಂಗ್ ಡೈಲಾಗ್ ಬಿಟ್ರೆ ಸಾಕು, ವಿಲ್ಲ ವಿಲ್ಲ ಅಂತ ಒದ್ದಾಡ್ತೀರಾ. ಆದ್ರೆ ನಂದಷ್ಟು ಚೀಪ್ ಕ್ಯಾರೆಕ್ಟರ್ ಅಲ್ಲ ಬಿಡಿ. ಹಬ್ಬ ಬಚಾವ ತಂಗ್ಯವ, ನಾವು ಸೇಫ್. ಈ ವೀಕ್ ಎಲಿಮಿನೇಷನ್ ಇಲ್ಲ. ನನ್ನ ಉದ್ದೇಶ ಇದನ್ನು ಮೀರಿದ್ದು ತಾರಣ್ಣ ಅಂಕಲ್. ತಂಗ್ಯವ, ನಿಮ್ಗಳ ಕೈಲಿ ಅದನ್ನ ಕಲ್ಪಿಸ್ಕೊಳಕ್ಕೂ ಆಗಲ್ಲ. ಯಾಕಂದ್ರೆ ನಾನ್ ತಾರಣ್ಣ ಅಂಕಲ್ ಹತ್ರ ಹೇಳಿದ್ದು ಒಂದು ತೀರಾ ಸಣ್ಣ ವಿಷಯ. ನನ್ ಪ್ಲಾನ್ ಬೇರೆ ಏನೇನೇನೋ ಇದೆ. ಅದನ್ನೆಲ್ಲ ನಾನ್ ಬಿಟ್ಕೊಡಕ್ ಸಾಧ್ಯನಾ? ಬಿಟ್ಕೊಡೋದೂ ಇಲ್ಲ. ಈ ಮನೆ ಬಿಟ್ಟು ನಾನು ಹೋಗೋದೂ ಇಲ್ಲ ಅತ್ತೆ.
ರೆಡಿ 1 2 3 ಬಂತು ಬಂತು ಗೀತಾಗ್ ಬಂತು ತಂತು ತಂತು ಗೀತಾಗ್ ತಂತು ವಿಜಯ್ ಮನೆ ಗೀತಾ ಆಟಕ್ ಬಿತ್ತು ಬ್ರೇಕು ಟೋಟಲಿ 1 2 3 ಏಯ್ ಸಾಕ್ ನಿಲ್ಲಿಸ್ರು ಏನ್ರ ಗಲಾಟೆ ನಿಮ್ದು ಗಲಾಟೆ ನಮ್ದಲ್ಲ ಮಣಿ ವಿಜಯ್ದು. ಇಷ್ಟು ದಿವಸ ಗೀತಾ ನಾಟಕ ಬಲಿ ಆಗ್ತಿದ್ದ ನಮ್ಮ ಹೀರೋ ಈಗ ಅವಳನ್ನೇ ಬಲಿ ಹಾಕಕ್ಕೆ ಮೆಗಾ ಪ್ಲಾನ್ ಮಾಡಿದ್ದಾನೆ. ಹೆಂಗೆಂಗೋ ಮೆರ್ತಿದ್ ಗೀತಿನ ಜೀವನ ಇನ್ಮೇಲೆ ನ್ಯೂಟ್ರಲ್ ಆಗ್ಬಿಡುತ್ತೆ. ಈಗ ಗೀತಾಗೆ ರೋಗ ಶುರುವಾಗೋ ಲಕ್ಷಣಗಳು ಶುರುವಾಗುತ್ತೆ. ನಿಮ್ ಗೀತಾಗೆ ತೊಂದರೆ ಕೊಡ್ಬೇಕು ಅಂತ ನಮ್ ವಿಜಯ್ ಒಂದ್ ಬಾಂಬ್ ತಯಾರು ಮಾಡಿದಾನೆ. ಬರೀ ಬಾಂಬಲ್ಲ, ಆಟೋಮ್ ಬಾಂಬು. ಅದು ಬ್ಲಾಸ್ಟ್ ಆದ್ರೆ ಯಾವ್ದನ್ನ ಗೀತಾ ಬೇಸ್ ಅನ್ಕೊಂಡ್ ಸೆಟಲ್ ಆಗಿದ್ದಾಳು ಆ ಬೇಸೆ ಅಬೇಸ್ ಆಗುತ್ತೆ. ಇಷ್ಟು ದಿವಸ ನನ್ ಗೆದ್ದೆ ಅಂತ ಬೀಗ್ತಾ ಹೋಗ್ತಾ ಇದ್ದಿದ್ ನಿಮ್ ಗೀತಾಗೆ ಬೀಳೋದು ಬ್ರೇಕ್. ಬರೋ ಸೋಲು ಗೀತಾಗ್ ಮಾಡಿಸುತ್ತೆ ಶೇಕು. ಇದ್ರಲ್ಲೇ ನಿಮ್ ಹೀರೋಯಿನ್ ಗೀತಾಗೆ ಸೋಲು ಕಟ್ಟಿಟ್ಟು ಬುತ್ತಿ. ಸಾಯೋ ತನಕ ಅದೇ ಸೋಲನ್ನೇ ತಿನ್ಕೊಂಡು ಉಣ್ಕೊಂಡು ಸಾಯ್ತಾ ಬದುಕೋದೇ ಜೀವನ. ಆಮೇಲೆ ಎಲ್ಲಿಗೆ ಪಯಣ ಯಾವುದೋ ದಾರಿ ಗಿಜ್ಜಿಂಚಾರಿ ನೀತಾ ಏಕಾಂಗಿ ಸಂಚಾರಿ. ಇಲ್ಲ ತಂಗ್ಯವ, ಇವಳು ಸಾಮಾನ್ಯದವಳಲ್ಲ ತಂಗ್ಯವ. ನಾನು ಇವಳನ್ನ ಒಂದು ಸಣ್ಣ ಚಮಚ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಇವಳು ಸೌಟ್ ಥರ ಕಂಡ್ಲು ನನಗೆ. ಇವಳನ್ನ ಒಂದು ಸಣ್ಣ ಚೆಂಬು ಅಂತ ಅಂದ್ಕೊಂಡ್ರೆ ಇವಳು ನನಗೆ ದೊಡ್ಡ ಕೊಳಗ ಥರ ಕಾಣೋಕೆ ಶುರುವಾದ್ಲು ತಂಗ್ಯವ. ಇವಳನ್ನೊಂದು ಪುಟ್ಟ ಬಾವಿ ಅಂತ ಅಂದ್ಕೊಂಡ್ರೆ ಸಾಗರ ಥರ ಅನ್ಸೋಕೆ ಶುರುವಾಗಿದ್ದಾಳಲ್ಲ ತಂಗ್ಯವ. ಅವಳನ್ನ ಹೊಗಳ್ಬೇಡ. ಹಾಗಂತ ಬೈಯೋಕ್ಕೂ ಆಗ್ತಿಲ್ವಲ್ಲ ನನ್ನ ತಂಗ್ಯವ. ಏನು ಮಾಡಲಿ, ನನ್ನ ಉದ್ದೇಶ ಬೇರೆ ಏನೇನೇನೇನೋ ಇದೆ ಅಂತಂದಾಗ ಎದೆ ಡವಡವ ಅನ್ನುತ್ತೆ ತಂಗ್ಯವ. ಭಯ ಆಗ್ತಿದೆ ನನಗೆ ತಂಗ್ಯವ. ಅವಳು ಭಾವಜಿ ಹತ್ರ ನೈಸಾಗಿ ಮಾತಾಡಿ ಭಾವಜಿ ಅಷ್ಟೂ ಆಸ್ತಿನ ಅವಳ ಹೆಸರಿಗೆ ಬರೆಸ್ಕೊಂಡು ನಿನ್ನನ್ನು ಬೀದಿ ಪಾಲ್ ಮಾಡ್ಬೋದೆ? ಹಾಗಲ್ಲ ತಂಗ್ಯವ, ನಿನ್ನ ಒಂದೇ ಒಂದು ಮಾತನ್ನ ಈ ಮನೆಯಲ್ಲಿ ನಡೆಯಕ್ಕೆ ಬಿಡ್ತಿಲ್ಲ ಅವಳು ಅಂತಂದಾಗ ಯಾಕೋ ನಿನ್ನನ್ನು ಮೂಲೆ ಗುಂಪು ಮಾಡ್ತಾಳೆ ಅಂತ ಅನ್ಸುತ್ತೆ ತಂಗ್ಯವ. ಅಥವಾ ಅವಳು ನಿನ್ನನ್ನ ಸಾಕು ನಿಲ್ಸಣ್ಣ. ಏನ್ ಅವಳಿಗೆ ಈ ರೀತಿ ನನ್ನನ್ನು ಹಾಳು ಮಾಡೋ ಐಡಿಯಾಗಳನ್ನ ನೀನೇ ಕೊಡ್ಬೇಕು ಅಂದ್ಕೊಂಡಿದ್ಯಾ ಹೇಗೆ? ಹಾಗಲ್ಲ ತಂಗ್ಯವ, ನಾನು ಏನು ಇಬ್ರು ಮುಗ್ದಲ್ಲೂ ಟೆನ್ಷನ್ ಎದ್ದು ಕಾಣಿಸ್ತಿದೆ. ಏನ್ ವಿಷಯ? ಮ್ಯಾಟರ್ ಇಸ್ ವೆರಿ ಸೀರಿಯಸ್ ಅಂಡ್ ಕ್ರಿಟಿಕಲ್. ಏನೋ ಮುಂಡ ಮೋಚ್ ಹೋಗ್ತಾ ಇದೆ ಕಣೋ. ಇನ್ನೇನಿದೆ ಮ್ಯಾಟ್ರಿಗೆ ಹೇಳು. ಒಂದು ತಂದು ಬಿಟ್ಟಿದೆಯಲ್ಲ ಲೇಡಿ ಬಗ್ ನ ಮನೆಯಲ್ಲಿ, ಅದೇ ಟೆನ್ಷನ್. ಅಂದ್ರೆ ಆ ಗೀತಾ ವಿಷಯ ಕಣೋ. ಅವಳ ಹೆಸರನ್ನ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ? ಇವತ್ತು ಅವಳು ಏನೇನ್ ಹೇಳಿದ್ಲು ಗೊತ್ತಾ? ಇನ್ಮೇಲೆ ಆ ಗೂಬೆ ವಿಷಯ ಬಿಟ್ಟಾಕಮ್ಮ. ಯಾಕಂದ್ರೆ ಆ ಗೂಬೆ ನಾಳೆ ಈ ಮನೆಯಿಂದ ಹೊರಟೋಗುತ್ತೆ ಪರ್ಮನೆಂಟ್ ಆಗಿ. ಏನೋ? ಹೌದು, ಆ ಗೂಬೆಯ ಅಪ್ಪ ಅಮ್ಮ ನಾಳೆ ಈ ಮನೆಯಿಂದ ಗೀತಾ ಅನ್ನೋ ಗೂಬೆನ ಪಂಜರದಲ್ಲಿ ಹಾಕೊಂಡು ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಇದೊಂಥರ ಡೈವರ್ಸ್ಗಿಂತ ಒಂದ್ ಲೆವೆಲ್ ಮೇಲೆ ಅಮ್ಮ. ಆಗದೆ ಇರೋ ಮದ್ವೆಗೆ ಮಾಡದೆ ಇರೋ ಡೈವರ್ಸ್. ಆದ್ರೆ ಒಂದಂತೂ ಫಿಕ್ಸ್, ಗೀತಾ ಈ ಮನೆಯಿಂದ ತೊಲಗ್ತಾಳೆ. ಏನ್ ಹೇಳ್ತಾ ಇದ್ಯಾ ವಿಜಿ?
ಗೀತಾ ಅಪ್ಪ ಅಮ್ಮನ್ ಫೋನ್ ಬರೋ ತನಕ ಕಾಯ್ಬೇಕು. ಎಲ್ಲ ಅರ್ಥ ಆಗುತ್ತಮ್ಮ. ಈಗ ತಾನೇ ನನ್ ಗೀತಾ ತವ್ರ ಮನೆಗೆ ಹೋಗಿತ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಸ್ಕೀಮ್. ಸೂಪರ್ ವಿಜಿ. ಆ ಗೀತಾ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಇದ್ಯಾ? ಆ ಸ್ಕೀಮು ಇನ್ನೂ ಜೋರಾಗಿದೆ. ಇದು ನನ್ನ ಪ್ಲಾನ್, ಸ್ಕೀಮ್ ಅಂಡ್ ಗೇಮ್. ಭೇಷ್ ಮಗನೆ, ಭೇಷ್. ಯಾವಾಗ್ಲೂ ಆತ್ರಕ್ ಬಿದ್ದು ಅಪಾಯ ತಂದ್ಕೊತಿದ್ದ ನೀನು ಇವತ್ತ ಗೀತಾನ್ ಓಡಿಸೋದಕ್ಕೆ ಇಷ್ಟು ಸಿಂಪಲ್ ಪ್ಲಾನ್ ಮಾಡಿರೋದನ್ನ ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ಖಂಡಿತ ನೀನ್ ಮಾಡಿರೋ ಪ್ಲಾನ್ ಅವಳನ್ನ ಪರ್ಮನೆಂಟ್ ಆಗಿ ಈ ಮನೆಯಿಂದ ಒದ್ದು ಓಡಿಸುತ್ತೆ. ಹೇಳೋದೇ ಚಂದ ಈ ಮಾತನ್ನ ವಿಜಿ. ಅವಳು ಈ ಮನೆಯಿಂದ ಹೋಗೋದನ್ನೊಂದು ಕಲ್ಪಿಸ್ಕೊಳ್ಳೋದೇ ಆನಂದ. 100% ಅವಳು ಈ ಮನೆಯಿಂದ ತೊಲಗ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಕಣ. ನನಗೂ ಇದೆ ವಿಜಿ. ನನಗೆ ಅವಳು ತೊಲಗೋದ್ ಮಾತ್ರ ಅಲ್ಲ ಅಮ್ಮ, ಹೇಗ್ ತೊಲಗ್ತಾಳೆ ಅನ್ನೋದ್ರ ಬಗ್ಗೆ ಸಖತ್ ಕ್ಯೂರಿಯಾಸಿಟಿ ಇದೆ. ಬಾಂಬ್ ಬಿದ್ದಾಗ ಎಫೆಕ್ಟ್ ಗೊತ್ತಾಗುತ್ತೆ, ವೈರಸ್ ಬಂದಾಗ ಡಿಫೆಕ್ಟ್ ಗೊತ್ತಾಗುತ್ತೆ. ನಾನ್ ಮಾಡಿದ ಐಡಿಯಾ ವೈರಸ್ ಹುಟ್ಟಾಕತ್ತೆ, ಆದ್ರೆ ಕಣ್ಣು ಕಾಣಿಸಲ್ಲ. ಏನಾಯ್ತು ಅಂತ ಗೊತ್ತಾಗೋ ಹೊತ್ತಿಗೆ ಗೀತನ ಬದುಕು ಮಟಾಶ್ ಆಗಿರುತ್ತೆ.